ಹಾಗಾದರೆ ಕಲಿಕಾ ಪ್ರದರ್ಶನದ 7 ಚಟುವಟಿಕೆಗಳಲ್ಲಿ ಸಂಬಂಧಿಸಿದಂತೆ ಮೊದಲನೇ ಚಟುವಟಿಕೆ ಪದ ನಿಮ್ಮದು ಅರ್ಥ ನನ್ನದು. ಈಗ ಆ ಪ್ರಯೋಗ ಮಾಡೋಣ. ಕಾಪಾಡು ಪದದ ಅರ್ಥ ಏನು? ರಕ್ಷಿಸು. ವಿದ್ಯಾ, ನುಡಿ ಪದದ ಅರ್ಥವೇನು? ಕೆಲಸ. ಬೇಡು ಪದದ ಅರ್ಥ ಕೇಳು. ಮಡಿ ಪದದ ಅರ್ಥ ಏನು? ಸಾವು ಮರಣ. ಶ್ರೇಯಸ್ಸು ಪದದ ಅರ್ಥ? ಶ್ರೇಯಸ್ಸು ಪದದ ಅರ್ಥ ಅಭಿವೃದ್ಧಿ. ಹೋರಾಟ ಪದದ ಅರ್ಥ? ಹೋರಾಟ ಪದದ ಅರ್ಥ ಇದು ಹೋರಾಟ ಮಾಡು. ಪದದ ಅರ್ಥ? ಸವಿ ಪದದ ಅರ್ಥ ರುಚಿ. ನಾಲ್ಕನೇ ತರಗತಿಯ ಕನ್ನಡ ಮನಹಾರಿಕೆ ಪದ್ಯಕ್ಕೆ ಸಂಬಂಧಿಸಿದಂತೆ ಅರ್ಥಗಳನ್ನು ಕೇಳಲಾಯಿತು. ಈಗ 5ನೇ ತರಗತಿಯ ಗಿಡಮರ ಪದ್ಯಕ್ಕೆ ಸಂಬಂಧಿಸಿದಂತೆ ಅರ್ಥಗಳನ್ನು ಕೇಳುತ್ತೇನೆ. ಪದದ ಅರ್ಥ? ಮರದ ಕಾಂಡದ ಭಾಗ. ಅನುದಿನದ ಇದು ಅರ್ಥ ಏನು? ದಿನನಿತ್ಯ. ಕರಿದು ಪದದ ಅರ್ಥ ಏನು? ಕರಿದು ಪದದ ಅರ್ಥ ಕಪ್ಪಾದ ಬಣ್ಣ. ತರತರ ಪದದ ಅರ್ಥ? ವಿಧ ವಿಧವಾದ. ಕಡಲುಕ್ಕುವ ಪದದ ಅರ್ಥ? ಕಡಲುಕ್ಕುವ ಪದದ ಅರ್ಥ ಸಮುದ್ರ ಉಕ್ಕಿದಂತೆ. ಮನ ಪದದ ಅರ್ಥ? ಮನ ಪದದ ಅರ್ಥವೇನೆಂದರೆ ಮನಸ್ಸು.